ದೇಶದಲ್ಲಿ ಈಗ ಹೊಸದೊಂದು ವಾರ್ ಆಫ್ ವರ್ಡ್ಸ್ ಶುರುವಾಗಿದೆ. ಒಂದು ಕಡೆ ಪ್ರಧಾನಿ ಮೋದಿ ದೇಶಕ್ಕಾಗಿ ಪೆಟ್ರೋಲ್ ಕಡಿಮೆ ಬಳಸಿ ಚಿನ್ನ ಕೊಳ್ಳಬೇಡಿ, ವಿದೇಶಿ ಪ್ರವಾಸ ನಿಲ್ಲಿಸಿ ಅಂತ ಜನರೆಲ್ಲ ಕಳಿಕಳಿಯ ಮನವಿ ಮಾಡಿದ್ದಾರೆ. ಆದ್ರೆ ಇದನ್ನು ಅಸ್ತ್ರ ಮಾಡಿಕೊಂಡಿರೋ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಇದು ಮೋದಿಯವರ 12 ವರ್ಷದ ಆಡಳಿತ ವೈಫಲ್ಯ ಅಂತ ಅಬ್ಬರಿಸಿದ್ದಾರೆ. ಜನರಿಗೆ ಏನು ಮಾಡಬೇಕು ಏನು ಮಾಡಬಾರದು ಅಂತ ಹೇಳೋಕೆ ಸರ್ಕಾರಕ್ಕೆ ಯಾವ ಹಕ್ಕಿದೆ ಅನ್ನೋದು ರಾಹುಲ್ ಪ್ರಶ್ನೆ. ಅಸಲಿಗೆ ಮಧ್ಯಪ್ರಾಚ್ಯದ ಬಿಕ್ಕಟ್ಟು ಭಾರತದ ಮೇಲೆ ಇಷ್ಟೊಂದು ಪ್ರಭಾವ ಬರ್ತಿದೆಯಾ ಅಥವಾ ಚುನಾವಣೆ ಹತ್ತಿರ ಇರೋದ್ರಿಂದ ಇದು ಕೇವಲ ರಾಜಕೀಯ ಗಿಮ್ಮಿಕ್ ಶೋನ? ಈ ಹಿಂದೆ ಇಂತಹ ಕಷ್ಟಕಾಲದಲ್ಲಿ ವಿಪಕ್ಷಗಳು ಏನು ಮಾಡಿದ್ದವು ಅನ್ನೋದನ್ನ ಕಂಪ್ಲೀಟ್ ಆಗಿ ತೋರಿಸುತ್ತೀವಿ ನೋಡಿ. ಪ್ರಧಾನಿ ಮೋದಿ ತೆಲಂಗಾಣದ ವೇದಿಕೆಯಲ್ಲಿ ನಿಂತು ಮಾಡಿದ ಭಾಷಣ ಈಗ ದೇಶಾದ್ಯಂತ ಸಂಚಲನ ಮೂಡಿಸಿದೆ. ಜಗತ್ತು ಯುದ್ಧದ ಕಾಮೋಡದಲ್ಲಿ ಇದೆ, ಹಾರ್ಮುಜ್ ಜಲಸಂಧಿ ಮುಚ್ಚಿರೋದ್ರಿಂದ ನಮ್ಮ ವಿದೇಶಿ ವಿನಿಮಯದ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಿದೆ ಅನ್ನೋದು ಮೋದಿಯವರ ವಾದ. ಅದಕ್ಕೆ ಅವರು ವರ್ಕ್ ಫ್ರಮ್ ಹೋಮ್ ಮಾಡಿ ಮೆಟ್ರೋ ಬಳಸಿ ಅಂತ ಜನರಿಗೆ ಒಂದು ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಈ ಬಾರಿ ಫುಲ್ ಅಟ್ಯಾಕಿಂಗ್ ಮೋಡ್ ನಲ್ಲಿ ಇದ್ದಾರೆ. ಮೋದಿಯವರು ಈ ಧರ್ಮೋಪದೇಶಗಳನ್ನು ಅವರು ಅಡ್ಮಿನಿಸ್ಟ್ರೇಟಿವ್ ಫೇಲ್ಯೂರ್ ಅಂತ ಕರೆದಿದ್ದಾರೆ. 12 ವರ್ಷಗಳ ಕಾಲ ಅಧಿಕಾರ ನಡೆಸಿದ ಮೇಲೆ ಜನರಿಗೆ ತ್ಯಾಗ ಮಾಡಿ ಅಂತ ಕೇಳೋದು ಸರ್ಕಾರದ ಅಸಹಾಯಕತೆಯನ್ನು ತೋರಿಸುತ್ತೆ ಅನ್ನೋದು ರಾಹುಲ್ ಗಾಂಧಿ ಅವರ ಖಡಕ್ ಆರೋಪ. ಪ್ರಶ್ನೆ ಇರೋದು ರಾಹುಲ್ ಗಾಂಧಿ ಮಾಡುತ್ತಿರೋ ಟೀಕೆ ಸರಿ ಅಂತ. ಸಾಮಾನ್ಯವಾಗಿ ಯುದ್ಧದಂತಹ ಪರಿಸ್ಥಿತಿ ಬಂದಾಗ ದೇಶದ ಆರ್ಥಿಕತೆಯನ್ನು ಕಾಪಾಡುವುದು ಜನರ ಕರ್ತವ್ಯ ಕೂಡ ಆಗಿರುತ್ತೆ. ಆದ್ರೆ ರಾಹುಲ್ ಗಾಂಧಿ ಪ್ರಕಾರ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಿಲ್ಲ, ಫೇಲ್ ಆಗಿದೆ ಅನ್ನೋದು. ಇಂಧನ ಭದ್ರತೆಗಾಗಿ ಲಾಂಗ್ ಟರ್ಮ್ ಪ್ಲಾನ್ಸ್ ಇಟ್ಟುಕೊಳ್ಳದೆ ಮೋದಿ ಅವರು ಈಗ ಜನರ ಮೇಲೆ ಹೊಣೆ ಹೊರಿಸುತ್ತಿದ್ದಾರೆ ಅನ್ನೋದು ಅವರ ಪಾಯಿಂಟ್. ಇತಿಹಾಸವನ್ನು ಒಮ್ಮೆ ತಿರುಗಿ ನೋಡಿದ್ರೆ ಭಾರತಕ್ಕೆ ಸಂಕಷ್ಟ ಬಂದಾಗ ವಿಪಕ್ಷಗಳು ಸರ್ಕಾರದ ಜೊತೆ ನಿಂತು ಉದಾಹರಣೆಗಳಿವೆ. 1955ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ವಾರಕ್ಕೊಂದು ಹೊತ್ತು ಊಟ ಬಿಡಿ ಅಂತ ಕರೆ ನೀಡಿದಾಗ ಅಂದಿನ ವಿರೋಧ ಪಕ್ಷಗಳು ಅದನ್ನು ಸ್ವಾಗತಿಸಿದವು. ಆದ್ರೆ ಇವತ್ತಿನ ಪರಿಸ್ಥಿತಿ ಬೇರೆ ಇದೆ. ಈಗಿನ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ನಲ್ಲಿ ಕ್ರೆಡಿಟ್ ತಗೊಂಡು ಮತ್ತು ಬ್ಲೇಮ್ ಮಾಡಿ ಗೇಮ್ ಆಡೋದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಸಿಗುತ್ತದೆ. ಮೋದಿ ಅವರ ಮನವಿಯ ಹಿನ್ನೆಲೆ ದೇಶದಲ್ಲಿ ಒಂದು ರೀತಿಯ ಆತಂಕ ಸೃಷ್ಟಿಯಾಗಿತ್ತು. ಗ್ಯಾಸ್ ಸಿಗಲ್ವಂತೆ, ಪೆಟ್ರೋಲ್ ರೇಟ್ ಏರುತ್ತಂತೆ ಅಂತ ಜನ ಪ್ಯಾನಿಕ್ ಆಗಿದ್ರು. ಇದನ್ನು ನೋಡಿ ಪೆಟ್ರೋಲಿಯಂ ಸಚಿವಾಲಯ ತಕ್ಷಣ ರಂಗಕ್ಕೆ ಇಳಿದು ನಮ್ಮ ಹತ್ತಿರ 60 ದಿನಕ್ಕೆ ಬೇಕಾದಷ್ಟು ತೈಲ ಸ್ಟಾಕ್ ಇದೆ, ಯಾರು ಟೆನ್ಷನ್ ಆಗಬೇಡಿ ಅಂತ ಸ್ಪಷ್ಟನೆ ನೀಡಿದೆ. ಇದು ಕೇವಲ ಮಿತ ಬಳಕೆಯ ಕರೆ ಅಂತ ಅಷ್ಟೇ ಸರ್ಕಾರ ಡ್ಯಾಮೇಜ್ ಕಂಟ್ರೋಲ್ಗೆ ಹೇಳಿದೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಅಂದ್ರೆ ವಿದೇಶಿ ಫಾರಿನ್ ಎಕ್ಸ್ಚೇಂಜ್. ನಾವು ಚಿನ್ನ ಅಥವಾ ಪೆಟ್ರೋಲ್ ಹೆಚ್ಚು ಖರೀದಿಸಿದಷ್ಟು ನಮ್ಮ ಡಾಲರ್ ಹೊರ ದೇಶಕ್ಕೆ ಹೋಗುತ್ತೆ. ಇದು ರೂಪಾಯಿ ಮೌಲ್ಯವನ್ನು ಕುಸಿಯುವಂತೆ ಮಾಡುತ್ತೆ. ಇದನ್ನ ತಡೆಯೋಕೆ ಮೋದಿ ಸಾಮೂಹಿಕ ಆಂದೋಲನಕ್ಕೆ ಕರೆ ಕೊಟ್ಟಿದ್ದಾರೆ. ಅಂದ್ರೆ ಇದನ್ನ ಕಮ್ಯುನಿಕೇಟ್ ಮಾಡೋ ರೀತಿನೇ ರಾಹುಲ್ ಗಾಂಧಿಗೆ ಅಸ್ತ್ರವಾಗಿ ಸಿಕ್ಕಿದೆ. ರಾಹುಲ್ ಗಾಂಧಿ ಪ್ರಕಾರ ಪ್ರಧಾನಿ ಈಗ ರಾಜಿ ಮಾಡಿಕೊಂಡು ನಾಯಕ. ಸಮಸ್ಯೆಗಳನ್ನು ಸಾಲ್ವ್ ಮಾಡೋ ಶಕ್ತಿ ಅವರಿಗೆ ಇಲ್ಲದ ಕಾರಣ ಜನರನ್ನು ತ್ಯಾಗಕ್ಕೆ ಕೇಳ್ತಿದ್ದಾರೆ ಅನ್ನೋದು ಅವರ ಖಡಕ್ ಮಾತು. ಇದು ವಿಪಕ್ಷವಾಗಿ ಅವರ ಧರ್ಮ ಇರಬಹುದು, ಆದ್ರೆ ಯುದ್ಧದಂತಹ ಇಂಟರ್ನ್ಯಾಷನಲ್ ಬಿಕ್ಕಟ್ಟು ಬಂದಾಗ ರಾಜಕೀಯವನ್ನು ಮೀರಿ ನಿಲ್ಲೋದು ಅನಿವಾರ್ಯ ಅನ್ನೋ ಚರ್ಚೆ ಕೂಡ ಈಗ ಶುರುವಾಗಿದೆ. ಒಟ್ನಲ್ಲಿ ಮೋದಿ ಅವರು ಸಂಯಮದ ಕರೆ ಮತ್ತು ರಾಹುಲ್ ಗಾಂಧಿ ಅವರ ವೈಫಲ್ಯದ ಟೀಕೆಗಳ ನಡುವೆ ಜನ ಮಾತ್ರ ಫುಲ್ ಕನ್ಫ್ಯೂಸ್ ಆಗಿದ್ದಾರೆ. ಸರ್ಕಾರಿ ನೌಕರರಿಗೆ ಡಿಎ ಗಿಫ್ಟ್ ಸಿಕ್ಕಿದ ಖುಷಿಯಲ್ಲಿ ಇದ್ರೆ ಇಲ್ಲಿ ಸಿಲಿಂಡರ್ ಮತ್ತು ಪೆಟ್ರೋಲ್ ಕತೆ ಏನಾಗುತ್ತೋ ಅನ್ನೋ ಭಯ ಕಾಡುತ್ತಿದೆ. ಆದ್ರೆ ಒಂದು ವಿಷಯ ಸತ್ಯ, ಈ ಮಾಸ್ ಡೈಲಾಗ್ಗಳು ನಡುವೆ ದೇಶದ ಎಕಾನಮಿ ಮಾತ್ರ ಸದ್ಯಕ್ಕೆ ಅಗ್ನಿ ಪರೀಕ್ಷೆಗೆ ಒಡ್ಡಿಕೊಂಡಿರೋದಂತೂ ನಿಜ.